ಸಾಬ್ರಕ ಸಾಥ್ ಸಾಬ್ರಕ ವಿಕಾಸ್ ಅಂತ ಹೇಳಿ ನಮ್ಮ ಸಿದ್ದರಾಮಣ್ಣ ಬಜೆಟ್ ಮಂಡನೆ ಮಾಡಿ ವಿಧಾನಸೌಧದಿಂದ ಆಚೆಗೆ ಹೋದ್ರು. ಆದ್ರೆ ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡಕ್ಕಾಗಿ ಮತ್ತೊಮ್ಮೆ ಸಿದ್ದರಾಮಣ್ಣ ಅಂತ ಹೇಳಿ ಸಿದ್ದರಾಮಣ್ಣನ ಹಿಂದೆ ಮುಂದೆ ಓಡಾಡ್ತಾ ಫೋಟೋ ತೆಗೆದು ಹಾಕೊಳ್ತಾ ಸಿದ್ದರಾಮಣ್ಣನೇ ಬರ್ಬೇಕು ಅಂತ ಹೇಳಿ ಕ್ಯಾನ್ವಾಸ್ ಮಾಡಿ ಆ ವಿಧಾನಸೌಧದ ಒಳಗಡೆ ಕಳಿಸಿದ್ರಲ್ಲ ನಮ್ಮ ಕೆಲವು ಕನ್ನಡ ಪರ ಹೋರಾಟಗಾರರು. ಅವರು ಇವತ್ತು ಕೈ ಸುಕ್ಕೊಂಡು ಪಾಪ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ. ಯಾಕೆ ಅಂತ ಅಂದ್ರೆ ಇವತ್ತು 100 ಕೋಟಿಗೂ ಹೆಚ್ಚು ಹಣವನ್ನ 100 ಉರ್ದು ಶಾಲೆಗಳಿಗೆ ನಮ್ಮ ಸಿದ್ದರಾಮಣ್ಣ ಮೀಸಲಿಟ್ಟಿದ್ದಾರೆ. ಕನ್ನಡಕ್ಕೆ ಮೀಸಲಾತಿ ಕೊಡಿ, ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಉದ್ಯಮದಲ್ಲಿ ಮೀಸಲಾತಿ ಕೊಡಿ ಅಂತ ಇತ್ತ ಕನ್ನಡ ಪರ ಹೋರಾಟಗಾರರು ಕೇಳ್ತಾ ಇದ್ರೆ, ಅಲ್ಲಿ ಉರ್ದು ಭಾಷಿಕರಿಗೆ ನೀವು ಉರ್ದು ಭಾಷೆಯನ್ನ ಕಲೀರಿ ಅಂತ ಹೇಳಿ 100 ಕೋಟಿಗೂ ಹೆಚ್ಚು ಹಣವನ್ನು ಮೀಸಲಿಟ್ಟಿದ್ದಾರೆ. ನಾಳೆ ಅದೇ ಉರ್ದು ಶಾಲೆಯಿಂದ ಕಲಿತು ಉರ್ದು ಭಾಷಿಕನೊಬ್ಬ ಕರ್ನಾಟಕದಲ್ಲಿ ಬರ್ತಾನೆ ಹೊರಗಡೆ, ಅವನಿಗೆ ಉದ್ಯೋಗದಲ್ಲಿ ಉರ್ದು ಭಾಷಿಕ ಅನ್ನೋ ಕಾರಣಕ್ಕೆ ಮೀಸಲಾತಿ ಕೊಡ್ತಾರೆ. ಯಾವ ತರ ಅಂತ ಅಂದ್ರೆ ಇವತ್ತು ಕೊಟ್ಟಿದಾರಲ್ಲ, ಗುತ್ತಿಗೆಯಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡಬಾರ್ದು ಅಂದ್ರೂ ಕೂಡ ಇವತ್ತು ಆ ಮುಸಲ್ಮಾನರಿಗೆ ಇವತ್ತು ಧರ್ಮದ ಆಧಾರದಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರಲ್ಲ, ಅದೇ ರೀತಿ ನಾಳೆ ಇವತ್ತು ಉರ್ದು ಶಾಲೆಗೆ ಹಣ ಕೊಟ್ಟಿದ್ದಾರೆ, ನಾಳೆ ಆ ಉರ್ದು ಭಾಷಿಕರಿಗೆ ಇಡೀ ರಾಜ್ಯದಲ್ಲಿ ಮೀಸಲಾತಿಯನ್ನ ಕೊಡ್ತಾರೆ. ಅಲ್ಲಿಗೆ ಉದಯವಾಯಿತು.